ನಮಗೆ ಈಗ ತೋರಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಒಂದು ವಿಶಿಷ್ಟವಾದಂತಹ ಹುಳ ಇರತಕ್ಕಂಥದ್ದು. ನೀವು ಹಿಂದೆ ನೋಡಿದ್ದೀರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ. ಆದರೆ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಕಂಡುಬರ್ತಕ್ಕಂತಹ ಈ ಒಂದು ಹುಳ ತುಂಬಾ ವಿಶಿಷ್ಟವಾಗಿ ಕಾಣಲ್ಪಡ್ತದೆ. ಹಾಗಾದರೆ ನೀವು ಎಲ್ಲುಂಟು ಅಂತ ಹುಡುಕ್ತಾ ಇದ್ದೀರಾ? ಹಾಂ, ಬಂತು ನೋಡಿ. ಈಗ ನಿಮ್ಮ ಕಣ್ಣ ಎದುರಿನಲ್ಲಿ ಬರ್ತಾ ಇದೆ ಅಲ್ವಾ? ಇದು ಹುಳ. ಇದು ಸಾಧಾರಣವಾಗಿ ಕಂಬಳಿ ಹುಳುವಿನ ರೀತಿಯಲ್ಲೇ ಕಂಡು ಬಂದರೂ ಕೂಡ ಇದು ಕಂಬಳಿಯ ಹುಳ ಅಲ್ಲ. ಇದು ಅದರಲ್ಲೇ ಸ್ವಲ್ಪ ವ್ಯತ್ಯಾಸವನ್ನು ಇರತಕ್ಕಂಥ ಹುಳವೂ ಕೂಡ ಇದಾಗಿರ್ತದೆ. ಮತ್ತು ಇಡೀ ಮೈಯಲ್ಲಿ ಒಂದು ರೀತಿಯಾದಂತಹ ರೋಮವನ್ನು ತೆಗೆದುಕೊಂಡು ಎಷ್ಟು ಉದ್ದನಾಗಿ ಬೆಳೆದಿದೆ ಅಂತ ಹೇಳೋದನ್ನು ಒಮ್ಮೆ ಗಮನಿಸಿ. ಇದು ಜೀವಂತವಾಗಿದೆಯಾ ಸತ್ತೋಗಿದೆಯಾ ಅಂತ ನೋಡಿದರೆ ಜೀವಂತವಾಗಿ ಇರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಇದರ ಹಾಗಾದರೆ ಮುಖ ಯಾವ ಕಡೆಗಿದೆ ಅಥವಾ ಏನು ಹೇಗಿದೆ ಅಂತ ನೋಡಿದರೆ ಹಿಂದೂ ಒಂದೇ ರೀತಿಯಲ್ಲಿ ಕಾಣಿಸುತ್ತೆ, ಮುಂದೆ ಒಂದೇ ಥರ ಕಾಣಿಸಲ್ಪಡ್ತಕ್ಕಂಥ ಈ ಒಂದು ಹುಳ ಮುಂಭಾಗ ಹೇಳ್ತಕ್ಕಂಥದ್ದು ಈ ಗಿಡದ ಟೊಂಗೆ ತುದಿಯ ಭಾಗ ಅಂತ ಹೇಳಿದರೆ ಈ ಭಾಗ ಹೇಳ್ತಕ್ಕಂಥದ್ದು ಮುಂಭಾಗವಾಗಿರುತ್ತೆ, ಈ ಭಾಗ ಹೇಳ್ತಕ್ಕಂಥದ್ದು ಹಿಂಭಾಗವಾಗಿ ಇರತಕ್ಕಂಥದ್ದು. ಮತ್ತು ಇದು ಕ್ರಿಮಿಕೀಟಗಳನ್ನೇ ತಿಂದುಕೊಂಡು ಜೀವಿಸ್ತಕ್ಕಂಥದ್ದು. ಇದನ್ನು ತಾಗಿದರೆ ಒಂದು ರೀತಿಯಾದಂಥ ಕರೆಂಟ್ ಶಾಕ್ ಹೊಡೆದರೆ ಯಾವ ರೀತಿಯಲ್ಲಿ ಉಂಟಾಗ್ತದೆಯೋ ಆ ರೀತಿಯಲ್ಲಿ ಮನುಷ್ಯರಿಗೆ ತಾಗಿದರೆ ಉಂಟಾಗ್ತಕ್ಕಂತಹ ಈ ಒಂದು ಹುಳ ಕ್ರಿಮಿಯನ್ನು ತಿಂದುಕೊಂಡು ಜೀವಿಸ್ತಾ ಇರತಕ್ಕಂಥದ್ದು. ಮತ್ತು ಮರದ ಟೊಂಗೆ ಯಾವುದೋ ಅದು ಯಾವುದೋ ಅಂತೇಳಿ ಗೊತ್ತಾಗಲ್ಲ, ಪ್ರಾಣಿಗಳಿಗಾಗಿರ್ಬೋದು ಅಥವಾ ನಮಗಾದರೂ ಕೂಡ ಸಡನ್ನಾಗಿ ಹೋಗಿ ಮುಟ್ಕೊಳ್ತಕ್ಕಂಥದ್ದೇ ಜಾಸ್ತಿ ಇರುತ್ತೆ. ಅಪಾಯವೂ ಕೂಡ ಅಷ್ಟೇ ಇರತಕ್ಕಂಥದ್ದು.